जब जब धर्म की हानि होती है तब तब मैं आता हूँ, जब जब अधर्म बढ़ता है तब तब मैं आता हूँ। सज्जन लोगों की रक्षा के लिए मैं आता हूँ, दुष्टों का विनाश करने के लिए मैं आता हूँ, धर्म की स्थापना के लिए मैं आता हूँ और युग युग में जन्म लेता हूँ। ನಮಸ್ಕಾರ ಪ್ರಿಯ ವೀಕ್ಷಕರೇ, ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಹಾಭಾರತದ ಇತಿಹಾಸದಲ್ಲಿ ಕರ್ಣ ಮತ್ತು ಅರ್ಜುನ ಇಬ್ಬರು ಅಪ್ರತಿಮ ವೀರರು. ಯಾರು ಹೆಚ್ಚು ಶಕ್ತಿಶಾಲಿ ಎಂಬ ಪ್ರಶ್ನೆಗೆ ಇಂದಿಗೂ ಸಹ ದೊಡ್ಡ ಚರ್ಚೆಯೇ ನಡೆಯುತ್ತಿದೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಇಡೀ ಜಗತ್ತೇ ಎದುರು ನೋಡುತ್ತಿದ್ದ ಹೋರಾಟ ಎಂದರೆ ಅದು ಕರ್ಣ ಮತ್ತು ಅರ್ಜುನನ ನಡುವಿನ ಸಮರ. ಒಬ್ಬನು ಸೂರ್ಯಪುತ್ರ, ಮತ್ತೊಬ್ಬ ಇಂದ್ರಪುತ್ರ. ಒಬ್ಬನು ದಾನಶೂರ, ಮತ್ತೊಬ್ಬ ಅಪ್ರತಿಮ ಬಿಲ್ಲುಗಾರ. ಇವರಿಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ? ಈ ಪ್ರಶ್ನೆಗೆ ಉತ್ತರ ಹುಡುಕುವುದು ಅಷ್ಟು ಸುಲಭವಲ್ಲ. ಇವತ್ತಿನ ವಿಡಿಯೋದಲ್ಲಿ ಈ ಇಬ್ಬರು ಮಹಾಯೋಧರ ಬಲಾಬಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಮೊದಲು ಅರ್ಜುನನ ಬಗ್ಗೆ ಮಾತನಾಡುವುದಾದರೆ, ಅರ್ಜುನ ಒಬ್ಬ ದ್ರೋಣಾಚಾರ್ಯರ ಪ್ರಿಯ ಶಿಷ್ಯನಾಗಿದ್ದ. ಹಕ್ಕಿಯ ಕಣ್ಣನ್ನು ಮಾತ್ರ ನೋಡುವ ಅರ್ಜುನನ ಏಕಾಗ್ರತೆ ಜಗತ್ ಪ್ರಸಿದ್ಧವಾಗಿದೆ. ಇನ್ನು ಅರ್ಜುನನ ಅಸ್ತ್ರಗಳನ್ನು ನೋಡುವುದಾದರೆ, ಅರ್ಜುನನ ಬಳಿ ಶಿವನಿಂದ ಪಡೆದ ಪಾಶುಪತಾಸ್ತ್ರ, ಇಂದ್ರನಿಂದ ಪಡೆದ ಅಸ್ತ್ರಗಳು ಮತ್ತು ಸಾಕ್ಷಾತ್ ವರುಣದೇವನೇ ನೀಡಿದ ಗಾಂಡೀವ ಧನಸ್ಸು ಸಹ ಇತ್ತು. ಇನ್ನು ಕೃಷ್ಣನ ಸಾಮೀಪ್ಯ, ಎಲ್ಲದಕ್ಕಿಂತ ಮಿಗಿಲಾಗಿ ಅರ್ಜುನನಿಗೆ ಸ್ವಂತ ಕೃಷ್ಣನೇ ಸಾರಥಿಯಾಗಿದ್ದ. ಕೃಷ್ಣನ ಮಾರ್ಗದರ್ಶನವೇ ಅರ್ಜುನನ ಅತಿದೊಡ್ಡ ಶಕ್ತಿಯಾಗಿತ್ತು. ಈಗ ನೋಡೋಣ ಕರ್ಣನ ಶಕ್ತಿಗಳು. ಇವನು ಒಬ್ಬ ಸ್ವಯಂ ನಿರ್ಮಿತ ಯೋಧನಾಗಿದ್ದ. ಇವನಿಗೆ ಮುಖ್ಯವಾದ ಶಕ್ತಿ ಎಂದರೆ ಅವನ ಕವಚ ಮತ್ತು ಕುಂಡಲಗಳು. ಜನ್ಮತಾ ಬಂದ ಕವಚ ಮತ್ತು ಕುಂಡಲ ಕರ್ಣನಿಗೆ ಅವೇದ್ಯ ರಕ್ಷಣೆಯನ್ನು ನೀಡುತ್ತಿದ್ದವು. ಅವುಗಳಿರುವವರೆಗೂ ಕರ್ಣನನ್ನು ಯಾರೂ ಕೊಲ್ಲಲು ಸಾಧ್ಯವಿರಲಿಲ್ಲ. ಇನ್ನು ಕರ್ಣನ ಧನಸ್ಸು ಬಗ್ಗೆ ಹೇಳುವುದಾದರೆ, ಪರಶುರಾಮರು ಕರ್ಣನಿಗೆ ನೀಡಿದ ವಿಜಯ ಧನಸ್ಸು ಗಾಂಡೀವಕ್ಕಿಂತಲೂ ಶಕ್ತಿಶಾಲಿ ಎಂದೇ ಹೇಳಲಾಗುತ್ತದೆ. ಇನ್ನು ಕರ್ಣನ ಛಲದ ಬಗ್ಗೆ ಹೇಳುವುದಾದರೆ, ಸಮಾಜದ ಅವಮಾನಗಳ ನಡುವೆಯೂ ಕರ್ಣನು ತನ್ನ ಕಠಿಣ ಪರಿಶ್ರಮದಿಂದ ಅರ್ಜುನನಿಗೆ ಸಮನಾಗಿ ನಿಂತದ್ದು ಅವನ ಶೌರ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನು ಇವರಿಬ್ಬರ ನಡುವೆ ಹೋಲಿಕೆ ಮಾಡುವುದಾದರೆ, ಯುದ್ಧದ ಸಮಯದಲ್ಲಿ ಕರ್ಣನು ಅರ್ಜುನನಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಕಾಣುತ್ತಿದ್ದನೇ ಎಂಬ ಪ್ರಶ್ನೆ ಎದುರಾಗುತ್ತದೆ. ಒಂದು ಪ್ರಸಂಗವನ್ನು ನೋಡುವುದಾದರೆ, ಕರ್ಣನ ಬಾಣ ಅರ್ಜುನನ ರಥವನ್ನು ಸ್ವಲ್ಪ ಹಿಂದಕ್ಕೆ ತಳ್ಳಿದಾಗ ಕೃಷ್ಣನು ಕರ್ಣನನ್ನೇ ಹೊಗಳುತ್ತಾನೆ. ಯಾಕೆಂದರೆ ಸ್ವಂತ ಕೃಷ್ಣ ಮತ್ತು ಹನುಮಂತನೇ ರಥದ ಮೇಲಿದ್ದರೂ ಕರ್ಣ ಆ ರಥವನ್ನು ಅಲುಗಾಡಿಸಿದ್ದನು. ಇದರಿಂದ ಸಂತೋಷಗೊಂಡ ಕೃಷ್ಣನು ಕರ್ಣನನ್ನೇ ಹೊಗಳುತ್ತಾನೆ. ಇನ್ನು ಕರ್ಣನಿಗೆ ಬಹಳಷ್ಟು ಶಾಪಗಳಿದ್ದವು. ಬ್ರಾಹ್ಮಣರ ಶಾಪ, ಪರಶುರಾಮರ ಶಾಪ ಮತ್ತು ಭೂದೇವಿಯ ಶಾಪಗಳಿದ್ದವು. ಯುದ್ಧದ ನಿರ್ಣಾಯಕ ಸಮಯದಲ್ಲಿ ಕವಚ ಕುಂಡಲಗಳನ್ನು ದಾನ ಮಾಡಿದ್ದು ಅವನ ಬಲವನ್ನು ಪೂರ್ಣವಾಗಿ ಕುಂದಿಸಿತ್ತು. ಇನ್ನು ಧರ್ಮದಿಂದ ನೋಡುವುದಾದರೆ, ಅರ್ಜುನನಿಗೆ ಧರ್ಮದ ಬೆಂಬಲವಿತ್ತು. ಯುದ್ಧ ಕೇವಲ ಶಕ್ತಿಯಿಂದಲ್ಲ, ಬುದ್ಧಿವಂತಿಕೆ ಮತ್ತು ಧರ್ಮದಿಂದ ಗೆಲ್ಲಲ್ಪಡುತ್ತದೆ ಎಂಬ ಅರ್ಥ ಮಹಾಭಾರತದ ಪಾಠವಾಗಿದೆ. ಇನ್ನು ಚಿಕ್ಕದಾಗಿ ಹೇಳಬೇಕೆಂದರೆ, ಕೇವಲ ಶಸ್ತ್ರವಿದ್ಯೆಯಲ್ಲಾದರೆ ಕರ್ಣ ಮತ್ತು ಅರ್ಜುನ ಇಬ್ಬರೂ ಸಮಬಲರೇ. ಆದರೆ ಅರ್ಜುನನಿಗೆ ಇದ್ದ ಶಿಸ್ತು, ಧರ್ಮದ ಹಾದಿ ಮತ್ತು ಕೃಷ್ಣನ ಮಾರ್ಗದರ್ಶನ ಅವನನ್ನು ಅಂತಿಮವಾಗಿ ವಿಜಯನ್ನಾಗಿ ಮಾಡುತ್ತದೆ. ಕರ್ಣನ ದುರಾದೃಷ್ಟ ಮತ್ತು ಶಾಪಗಳು ಅವನ ಪತನಕ್ಕೆ ಕಾರಣವಾದವು. ನಿಮ್ಮ ಪ್ರಕಾರ ಈ ಇಬ್ಬರಲ್ಲಿ ಯಾರು ಶ್ರೇಷ್ಠ ಯೋಧ, ಕರ್ಣನ ಅಥವಾ ಅರ್ಜುನನ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ. ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿಮ್ಮ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.